ಹಾಯ್ ಹಲೋ ನಮಸ್ಕಾರ. ಒಂದು ವರ್ಷದಲ್ಲಿ 1 ಕೋಟಿ ಮಾಡೋ ಚಾಲೆಂಜ್ನಲ್ಲಿ ದಿನ 13. ನಿಮಗೆಲ್ಲ ಗೊತ್ತಿರೋ ಥರನೇ ದಿನ ಸ್ಟಾರ್ಟ್ ಆಗಿದ ತಕ್ಷಣ ನಾನು ಮಾಡೋ ಮೊದಲ ಕೆಲಸ ಏನು ಅಂದರೆ, ಅಂಗಡಿಗೆ ಬಂದಿದ್ದ ತಕ್ಷಣ ಅಂಗಡಿನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸೆಟ್ ಮಾಡ್ಕೊತೀನಿ. ಯಾವ್ಯಾವ ಥರ ಬೇಕೋ ಆ ಥರ ನನಗೆ ಇಷ್ಟ ಆಗುತ್ತೋ ಆ ಥರ ಸೆಟ್ ಮಾಡಿ ಇಟ್ಕೊತೀನಿ. ಕಸ್ಟಮರ್ಗೆ ಚೆನ್ನಾಗಿ ಕಾಣಿಸ್ಬೇಕು. ಆದ್ದರಿಂದ ನನ್ನ ವಾಯ್ಸು ಸ್ವಲ್ಪ ಕರ್ಕಶವಾಗಿರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಹುಷಾರಿಲ್ಲ, ಅದಕ್ಕೋಸ್ಕರ. ಇನ್ನು ಇವತ್ತಿನ ದಿನ ಬರೋದಾದರೆ, ನಾನು ನಿಮಗೆ ಆಲ್ರೆಡಿ 2-3 ವೀಡಿಯೋ ನೋಡಿರೋರಿಗೆ ಅರ್ಥ ಆಗಿರುತ್ತೆ. ಒಂದು ಅಂಗಡಿಯಲ್ಲಿ ಬಿಸ್ನೆಸ್ ಸ್ವಲ್ಪ ಡಲ್ ಇದೆ, ಯಾಕಂತ ಗೊತ್ತಿಲ್ಲ. ದಿನಕ್ಕೊಂದು 400, 300, 200 ಈ ಥರ ಆಗ್ತಿದೆ ಹೊರತು ತುಂಬ ದೊಡ್ಡದಾಗೇನೂ ಆಗ್ತಾಯಿಲ್ಲ. ಹೌದು, 100 ರೂಪಾಯಿ ಆದ್ರೂ ನಂದೇ, 1000 ರೂಪಾಯಿ ಆದ್ರೂ ನಂದೇ. ಬಟ್ ಜಾಸ್ತಿ ಆದಷ್ಟು ಹೇಳ್ಕೊಳ್ಳೋಕ್ಕೆ ಖುಷಿ ಕೊಡುತ್ತೆ, ಕಮ್ಮಿ ಆದಷ್ಟು ಹೇಳ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಮತ್ತು ಇನ್ನೊಬ್ರು ಕೇಳ್ಬೋದು, ವೀಡಿಯೋಗೋಸ್ಕರ ಜಾಸ್ತಿ ತೋರಿಸ್ತಾರ ಇಲ್ಲ ಜಾಸ್ತಿ ಹೇಳ್ತಾನೆ ಅಂತೆಲ್ಲ. ವೀಡಿಯೋಗೋಸ್ಕರ ಅಂತೂ ನಾನು ಈ ಚಾಲೆಂಜ್ನ ತೊಗೊಂಡಿಲ್ಲ. ಈ ಚಾಲೆಂಜ್ನ ತೊಗೊಂಡಿರೋದು ಬರೀ ನನಗೋಸ್ಕರ ಮಾತ್ರ. ಇದರಲ್ಲಿ ಯಾವುದೇ ರೀತಿ ಸುಳ್ಳು ಹೇಳೋದಾಗಲಿ ಇಲ್ಲ ಎಕ್ಸ್ಟ್ರಾ ಅರ್ನಿಂಗ್ಸ್ನ ತೋರಿಸೋದಾಗಲಿ ಮಾಡಲ್ಲ. ಏನು ನಡೀತೋ ಅದನ್ನು ಪ್ರಾಮಾಣಿಕವಾಗಿ ತೋರಿಸ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಇವತ್ತು ನನ್ನ ಒಂದು ಅಂಗಡಿಲಂತೂ ಏನು ಬಿಸ್ನೆಸ್ಸೇ ಇಲ್ಲ, ಅದರ ಬಗ್ಗೆ ಹೇಳಿದ್ರು ಬೇಜಾರೇ, ಆ ಥರ ಇದೆ. ಇನ್ನೊಂದು ಅಂಗಡೀಲಿ ಪರವಾಗಿಲ್ಲ, ಆವ್ರೇಜಲ್ಲಿ ನಡೀತಾ ಇರುತ್ತೆ. ಆ ಅಂಗಡಿದೇನು ಚಿಂತೆ ಇಲ್ಲ ನನಗೆ, ದಿನ ಆವ್ರೇಜಲ್ಲಿ ಹೋಗ್ತಾ ಇರುತ್ತೆ, ಅದರಿಂದನೇ ಸ್ವಲ್ಪ ಜೀವನ ನಡೀತಾ ಇರೋದು ಕೂಡ. ಈ ಅಂಗಡಿನೂ ಅದೇ ಥರ ತರಬೇಕು ಅಂತ ನನ್ನ ಒಂದು ಸತತವಾದ ಪ್ರಯತ್ನ ಪಡ್ತಾನೇ ಇದ್ದೀನಿ. ಅದು ಯಾವಾಗ ಪ್ರತಿಫಲ ಕೊಡುತ್ತೆ ಅಂತ ನೋಡಬೇಕು. ಏನೋ ಹೇಳ್ತಾರಲ್ಲ, ಎಲ್ಲ ನನ್ನದೇ ದಾರಿ. ಈ ದಾರೀಲಿ ಕಲ್ಲುಗಳು ಸಿಗ್ಬೋದು, ಮುಳ್ಳುಗಳು ಸಿಗ್ಬೋದು, ಇಲ್ಲ ನೈಸ್ ರೋಡ್ ಥರ ನೈಸಾಗಿರೋ ರೋಡು ಸಿಗ್ಬೋದು, ನಡೆಯೋಕ್ಕೆ ಈಸಿ ಆಗೋ ಥರ. ನೋಡೋಣ ಏನಾಗುತ್ತೆ ಅಂತ. ಸೊ ಇನ್ನು ಇವತ್ತಿನ ದಿನಕ್ಕೆ ಹೇಳೋದು ಬರೋದಾದರೆ, ನನ್ನ ಒಂದು ಅಂಗಡಿಯಿಂದ 450 ರೂಪಾಯಿ ಆಗಿದೆ, ಇನ್ನೊಂದು ಅಂಗಡಿ ಬಂದ್ಬಿಟ್ಟು 3050 ರೂಪಾಯಿ ಆಗಿದೆ. ಸೊ ಇದಕ್ಕೆ ಮುಂಚೆ 33,000 ಆಗಿತ್ತು. ಎಲ್ಲನೂ ಸೇರಿಸಿ ಹೇಳಬೇಕು ಅಂದರೆ 36,500 ರೂಪಾಯಿ ನನ್ನ 13 ದಿನದ ಒಟ್ಟು ಸಂಪಾದನೆ ಆಗಿದೆ. ಮುಂದೆ ಇನ್ನೂ ಜಾಸ್ತಿ ಮಾಡ್ತೀನಿ, ಹಾಗೇ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬೈ ಬೈ, ಸಿ ಯು.